ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವೀಕ್ಷಕರಿಗೆ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಹಾಗೂ ನೂತನ ಸಂವತ್ಸರ ಹೊಸ ವರ್ಷ ಯುಗಾದಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹಾಗೂ ನಿಮಗೂ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗಲಿ. ಆ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಒಂದು ದ್ವಾದಶ ರಾಶಿಗಳ ಫಲದಲ್ಲಿ ನಾವು ಕೊನೆಯ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ, ಮೀನ ರಾಶಿ. ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಬಟನನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಆಲ್ ಅಂತ ಮಾಡಿ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ಒಂದು ವರ್ಷ ನಿಮಗೆ ವಿಶೇಷವಾದಂತಹ ಫಲಗಳಿದ್ದರೂ ಕೂಡ ಕೆಲವೊಂದು ಅಡುಕು ತೊಡಕುಗಳು ನಿಮ್ಮನ್ನು ಪುನಃ ಮತ್ತೆ ಬಾಧಿಸಲಿದೆ. ಏನು ಅಂದ್ಕೊಂಡಿರ್ತೀವಿ ನಾವು, ಹೋದ ವರ್ಷ ಹೀಗೆ ಆಗಿತ್ತು, ಈ ವರ್ಷವೂ ಹಾಗೆ ಆಗ್ತಾ ಇದೆ, ನನ್ನ ರಾಶಿಗೆ ಈ ಥರದ್ದೊಂದು ಕೆಟ್ಟ ಫಲಗಳು, ಅಶುಭ ಫಲಗಳಿದೆ ಅನ್ನತಕ್ಕಂಥ ನೀವು ನೆನಪು ಮಾಡಿಕೊಳ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಬರಲಿದೆ. ಹಿಂದೆ ನಡೆದಿರತಕ್ಕಂಥ ವಿಚಾರವನ್ನು ಮರೆಯದೆ ನೀವು ಈ ವರ್ಷ ಹೆಜ್ಜೆಯನ್ನು ಇಡಬೇಕಾದಂತಹ ಒಂದು ಸಂದರ್ಭ ನಿಮಗೆ ಬರುತ್ತೆ. ಆರಂಭದಲ್ಲಿ ತನುಸ್ಥಾನದಲ್ಲಿರ್ತಕ್ಕಂತಹ ಸಂಚರಿಸ್ತಕ್ಕಂಥ ಬುಧ ಮತ್ತು ಕುಜ, ರಾಹು ತೃತೀಯ ಉಪಸ್ಥಿತನಿದ್ದಂತಹ ಗುರು ವ್ಯವಸ್ಥಾನದ ಶನಿ, ಯಾರು ನಿಮ್ಮ ಸಹಾಯಕ್ಕೆ ಬರಲಾರರು ಅನ್ನತಕ್ಕಂತಹ ವಿಚಾರ. ಬುದ್ಧಿವಂತರ ನೀವು ಧೈರ್ಯಗುಂದದೆ ನಿಮಗೆ ಆ ಭಗವಂತನ ಗುರುವಿನ ಅನುಗ್ರಹ ಸದಾಕಾಲ ನಿಮ್ಮ ಇಷ್ಟಾರ್ಥವನ್ನು ಕೊಡ್ತಕ್ಕಂತಹ, ನೀವು ಆರಾಧ್ಯ ಮಾಡ್ತಕ್ಕಂಥ ನಿಮ್ಮ ಗುರುವಿನ ಸಹಾಯದಿಂದಲೇ ನೀವೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಒಂದು ವಿಶೇಷವಾದ ಫಲ ನಿಮಗೆ ಸಿಗಲಿದೆ ಅನ್ನತಕ್ಕಂತಹ ವಿಚಾರ. ನಿಮ್ಮ ಯಶಸ್ಸನ್ನು, ನಿಮ್ಮ ಒಂದು ಆದಾಯವನ್ನು ಅಥವಾ ನಿಮ್ಮ ಕಾರ್ಯವನ್ನು ನೀವೇ ಮಾಡಿಕೊಳ್ಳೋದು ಬಹಳ ಉತ್ತಮ. ಬೇರೆ ಯಾರ ಮೇಲೂ ಕೂಡ ನಿಮ್ಮ ನಂಬಿಕೆಯನ್ನು ಇಡಬೇಡಿ, ಜವಾಬ್ದಾರಿಯನ್ನು ಕೊಡಬೇಡಿ ಅನ್ನತಕ್ಕಂತಹ ವಿಚಾರ. ಒಂದು ಮಾಡಬೇಕು ಅನ್ನತಕ್ಕಂಥ ಆಸೆಯನ್ನು ಕಳೆದುಕೊಳ್ಳದೆ ಮಾಡಿದ್ರೆ ನಿಮಗೆ ಯಶಸ್ಸು ಖಂಡಿತವಾಗಲು ಸಿಗುತ್ತೆ. ಈ ವರ್ಷದಲ್ಲಿ ನೀವು ಮಾಡತಕ್ಕಂಥ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡಿ, ಆವಾಗ ಆ ಒಂದು ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆರೋಗ್ಯದಲ್ಲಿ ಕಿರಿಕಿರಿ ಇರುತ್ತೆ, ಆವಾಗ ಹಳೆಯ ಒಂದು ಆರೋಗ್ಯದ ಸಮಸ್ಯೆಗಳು ಪುನಃ ಬಾಧಿಸ್ತಕ್ಕಂತಹ ಸಮಸ್ಯೆ ಬರುತ್ತೆ. ಧನನಾಶವಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ಬರುತ್ತೆ, ಹಣ ನಾಶ ಉಂಟಾಗುತ್ತೆ. ಈ ವರ್ಷ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಅತ್ತ ಸಾಗ್ತಾ ಇದೆ ಅನ್ನತಕ್ಕಂಥ ನನ್ನ ಅಭಿಪ್ರಾಯವನ್ನು ತಲೆಯಲ್ಲಿ ಹಾಕ್ಕೊಳ್ತಕ್ಕಂಥದ್ದು. ಪಿತ್ತದಿಂದ ನಿಮಗೆ ನಾನಾ ವಿಧವಾದಂತಹ ಕಾಯಿಲೆಗಳು ಬರತಕ್ಕಂತಹ ಒಂದು ಸಂದರ್ಭ ಬರುತ್ತೆ. ಇಷ್ಟ ಜನರ ನಿಮಗೆ ಇಷ್ಟವಾಗಿರತಕ್ಕಂತಹ ಭಾಳ ಆತ್ಮೀಯರಾಗಿರ್ತಕ್ಕಂಥವರನ್ನು ಕಳೆದುಕೊಳ್ಳತಕ್ಕಂತಹ ಸಮಯ ಬರುತ್ತೆ. ಎಷ್ಟೇ ಒಳ್ಳೆಯವರಾಗಿದ್ದರೂ, ಎಷ್ಟೇ ಸ್ನೇಹಿತರಾಗಿದ್ದರೂ, ನಿಮ್ಮ ಹತ್ರ ಎಷ್ಟೇ ಬಹಳ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅವರಾಗಿಯೇ ನೀವು ಅವರನ್ನು ಕಳೆದುಕೊಳ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಬರುತ್ತೆ. ದುಃಖದ ಮಧ್ಯೆ ಸುಖವೂ ಸಿಗುತ್ತೆ ಎನ್ನತಕ್ಕಂತಹ ಒಂದು ವಿಚಾರ. ಬದುಕನ್ನು ಒಂದು ಸವಾಲಾಗಿ ತೆಗೆದುಕೊಳ್ಳಿ, ಒತ್ತಡವನ್ನು ಮಾಡಿಕೊಳ್ಳದೆ ಆಧ್ಯಾತ್ಮಿಕದ ಕಡೆ ನಿಮ್ಮ ಮನಸ್ಸನ್ನು ತೊಡಗಿಸ್ಕೋದ್ರಿಂದ ಕೆಲವೊಂದು ಬದಲಾವಣೆಗಳು ಉಂಟಾಗುತ್ತೆ. ಅಕ್ಟೋಬರ್ 13ರಿಂದ ಡಿಸೆಂಬರ್ 28ರ ಅವಧಿಯಲ್ಲಿ ಆರ್ಥಿಕವಾದಂತಹ ಪ್ರಗತಿ, ತೀರ್ಥಯಾತ್ರಾದಿಗಳ ಸಂಭವ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಪ್ರಗತಿಯಾಗುತ್ತೆ. ರಾಜಕೀಯದಿಂದ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ, ಕಲಾವಿದರಿಗೆ ಮನ್ನಣೆ ಉಂಟಾಗುತ್ತೆ. ವಿವಾಹ ಕಾರ್ಯಗಳಿಗೆ ಅನುಕೂಲಗಳು ಸಿಕ್ಕರೂ ಕೂಡ ಮಕ್ಕಳಿಂದ ದುಃಖ, ಸ್ವಜನರೊಂದಿಗೆ ಬೇರೆಯವರೊಂದಿಗೆ ಕಲಹ ಉಂಟಾಗುತ್ತೆ. ಅನಾವಶ್ಯಕವಾದಂಥ ಚಿಂತೆ, ಶುಭ ಕಾರ್ಯಗಳಿಗೆ ಸ್ವಲ್ಪ ಮಟ್ಟಿಗೆ ವಿಘ್ನಗಳು ಕಂಡರೂ ಕೂಡ ಅದು ಕ್ರಮೇಣವಾಗಿ ಆ ಒಂದು ಅವಧಿಯಲ್ಲಿ ಶುಕ್ರ ಸಂಚಾರ ನಿಮಗೆ ಅನುಕೂಲ ಇರುವುದರಿಂದ ವರ್ಷಾಂತ್ಯದ ಹೊರಗಿನ ಅವಧಿಯಲ್ಲಿ ಆಸ್ತಿಯ ವಿಚಾರದಲ್ಲಿ ಮನಸ್ತಾಪ ಆಗಬಹುದು. ಒಂದು ತಾಯಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಅವರಿಗೆ ಸಂಬಂಧಪಟ್ಟ ವ್ಯಾಪಾರ ವ್ಯವಹಾರದ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳು ನಿಮಗೂ ಅವರಿಗೂ ಕಲಹ ಆಗಬಹುದು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ಕುಟುಂಬದ ವ್ಯವಹಾರವೇ ಅಸ್ತವ್ಯಸ್ತವಾಗಿ ಛಿದ್ರ ಆಗತಕ್ಕಂತಹ ಒಂದು ಸಂದರ್ಭ. ಆದರೆ ರಾಜಕೀಯ ವ್ಯವಹಾರಗಳಲ್ಲಿ ನಿಮಗೆ ಯಶಸ್ಸು. ಸಾಮಾಜಿಕವಾಗಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಕೌಟುಂಬಿಕವಾಗಿ ಬಂದರೆ ನಿಮ್ಮ ಜೀವನ ಅಷ್ಟೊಂದು ಶುಭ ಫಲವನ್ನು ಇಲ್ಲ. ಒಟ್ಟಿನಲ್ಲಿ ನಿಮಗೆ ಈ ವರ್ಷದಲ್ಲಿ ಮಿಶ್ರ ಫಲ ಇರುತ್ತೆ. ಜೊತೆಗೆ ಆ ಒಂದು ನಿಮ್ಮ ರಾಶಿಗೆ ಶನಿ
ವಿಶೇಷವಾಗಿ ಮಾರ್ಚ್ 2025 29ರಂದು ನಿಮ್ಮ ರಾಶಿಗೆ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಶನಿ ಪ್ರಭಾವ ಜಾಸ್ತಿ ಇರುತ್ತೆ. ಹೇಳಿದ ಹಾಗೆ ಒಂದು ಹೊತ್ತು ಉಪವಾಸವನ್ನು ಮಾಡಿಗೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಎಳ್ಳೆಣ್ಣೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು, ಅಶ್ವತ್ಥ ಮರವನ್ನು ಶನಿವಾರ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ ಬಂದಾಗ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ ಪೂಜೆಯನ್ನು ಮಾಡತಕ್ಕಂತಹ ಬದಲಾವಣೆ. ವಿಶೇಷವಾಗಿ ನೀವು ಆರಾಧ್ಯ ಹೇಳಿದೆ ಪ್ರಾರಂಭದಲ್ಲೇ ನಿಮಗೆ ಇಷ್ಟವಾಗಿರತಕ್ಕಂಥ ಗುರುಗಳ ಆ ಒಂದು ಪಾದ ಪೂಜೆ, ಅವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಅವರ ದರ್ಶನ, ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಕಷ್ಟಗಳು ಬಂದರೂ ಕೂಡ ಅದು ನೀರಿನಂತೆ ಹರಿದು ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ವೀಕ್ಷಕರೇ, ಏನೇ ಅಂದರೂ ಕೂಡ ಈ 12 ರಾಶಿಗಳ ಫಲವನ್ನು ನಾವು ಕೆಲವೊಂದಿಷ್ಟು ಗ್ರಹಗಳ ದುಸ್ಥಾನ ಹಾಗೆ ಕೆಲವೊಂದು ಭಾವಗಳ ವಿಚಾರದಂತೆ ತೆಗೆದುಕೊಂಡು ನಿಮಗೆ ರಾಶಿಯ ಅಶುಭ ಫಲ ಮಿಶ್ರ ಫಲಗಳನ್ನು ಹೇಳಿರ್ತವೆ. ನಿಮಗೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಯಾವುದೇ ಥರದ ಗೊಂದಲಗಳಿದ್ದರೆ, ನಿಮ್ಮ ಒಂದು ಜನ್ಮಕುಂಡಲಿಯ ಒಂದು ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಆ ಒಂದು ಕುಜರ ವಿಶೇಷವಾಗಿ ಬರತಕ್ಕಂತಹ ಮಹಾದಶೆ, ದಶಾಭುಕ್ತಿ ಇತ್ಯಾದಿಗಳನ್ನು ಕಂಡುಕೊಳ್ಳಿ. ಜೊತೆಗೆ ಈ ವರ್ಷದಲ್ಲಿ ಯಾವುದಾದ್ರೂ ಏನಾದರೂ ಒಂದು ಸಂಧಿಕಾಲ ನಿಮಗೆ ಬಂದಿದೆಯಾ ಅದನ್ನು ಗಮನಕ್ಕೆ ತಗೊಂಡು ಅದಕ್ಕೆ ಶಾಂತಿ ಹೋಮ ಪೂಜೆಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಪರಿಹಾರವನ್ನು ಮಾಡ್ತಕೊಳ್ತಕ್ಕಂಥದ್ದು, ಶುಭ ಫಲ ಅಶುಭ ಫಲಗಳನ್ನು ಅದರ ಮುಖಾಂತರವೂ ಕೂಡ ಪರಿಗಣನೆಯನ್ನು ಮಾಡಬಹುದು. ನಿಮ್ಮ ವೈಯಕ್ತಿಕ ಜಾತಕವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನೀವು ಹೆಜ್ಜೆಯನ್ನು ಇಡತಕ್ಕಂಥದ್ದು ಬಹಳ ಮುಖ್ಯ ಎನ್ನತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದೇನೆ. ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮಗೆ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ಒಂದು ವರ್ಷ ಕ್ರೋಧಿನಾಮ ಸಂವತ್ಸರ ಯುಗಾದಿಯ ಹೊಸ ವರ್ಷದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ 12 ರಾಶಿಯ ಫಲಗಳನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಟ್ಟು ತಿಳಿಸಿದ್ದೇನೆ. ಆ ಒಂದು ವಿಚಾರದಲ್ಲಿ ಭಗವಂತನ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. 12 ರಾಶಿಯವರಿಗೆ ಈ ವರ್ಷ ಶುಭ ಫಲಗಳು ಭಗವಂತನಿಂದ ಪ್ರಾಪ್ತಿಯಾಗಲಿ. ಎಲ್ಲರಿಗೂ ಕೂಡ ಸುಖ ಜೀವನ ಪ್ರಾಪ್ತಿಯಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.